ಈ ಬಿಜೆಪಿಯವರು ಬಡವರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು, ಮಹಿಳೆಯರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು. ಅದು ಹಿಂಬಾಗಲಿಂದ ಬಂದವರು. ಯಾವತ್ತೂ ಕೂಡ ಬಿಜೆಪಿಯವರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲಿ 2008 ಇರ್ಬೋದು, 2013 ಇರ್ಬೋದು, 2018 ಇರ್ಬೋದು, ಯಾವತ್ತೂ ಕೂಡ 113 ಸ್ಥಾನಗಳನ್ನು ಪಡ್ಕೊಂಡು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಜೆಡಿಎಸ್ನವರು ಇನ್ನೊಬ್ರು ಹೆಗಲ ಮೇಲೆ ಕೂತ್ಕೊಂಡು ಬಂದಿದ್ದಾರೆ ಹೊರತು ಅಧಿಕಾರಕ್ಕೆ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ನಾವು 2018ರಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಲೀಡರ್ಗಳು ನೀನೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋದು ಯಾಕಂತಂದ್ರೆ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ. ಕುಮಾರಸ್ವಾಮಿ ವುಡ್ಲ್ಯಾಂಡ್ ಎಂತ ಹೋಟ್ಲು ಅದು, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡು ಅಧಿಕಾರ ಕಳ್ಕೊಂಡು ಅದನ್ನ ಕಿತ್ತಾಕ್ದವ್ರು ಯಾರೋ ಅವ್ರ ಸರ್ಕಾರನ ಮಿಸ್ಟರ್ ಯಡಿಯೂರಪ್ಪ 17 ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ತೆಗೆದಾಕಿ ಅಧಿಕಾರಕ್ಕೆ ಬಂದರು. ಈಗ ಅವರೇ ಇಬ್ರು ಸೇರ್ಕೊಂಡಿದ್ದಾರೆ ಜೊತೆ. ಯಾರು ಇವ್ರ ಸರ್ಕಾರ ಕಿತ್ತಾಕಿದ್ರು ಅವ್ರ ಜೊತೆಲೇ ಸೇರ್ಕೊಂಡಿದ್ದಾರೆ. ಇದೇ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ, ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ನೀವ್ಯಾವತ್ತೂ ಕೂಡ ಬಿಜೆಪಿಯನ್ನ ಬೆಂಬಲಿಸಿಲ್ಲ. ಸುಮಲತನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ. ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ, ಕಾಂಗ್ರೆಸ್ಸಿನ ಓಟ್ಗಳಿಂದ ಗೆದ್ದದ್ದು. ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು. ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ. ಸುಮಲತನ ಕೊಡ್ಬೇಕಾ, ಜೆಡಿಎಸ್ ಬಿಟ್ಕೊಡ್ಬೇಕಾ? ಸುಮಲತನ ಕೊಡ್ಬೇಕಾ, ಜೆಡಿಎಸ್ ಕೊಡ್ಬೇಕಾ? ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ, ಸುಮಲತಾ ಆಗಲಿ ಜೆಡಿಎಸ್ನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸೊ ಅನ್ನಭಾಗ್ಯ ನಾನು 7 ಕೆಜಿ ಮಾಡಿದ್ದೆ. ಆ 7 ಕೆಜಿನ 5 ಕೆಜಿಗೆ ಇಳಿಸ್ಬಿಟ್ರು ಬಿಜೆಪಿಯವರು. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಕೇಳಿದೆ, ಯಡಿಯೂರಪ್ಪನವರೇ ಯಾಕ್ರಿ 7 ಕೆಜಿನ 5 ಕೆಜಿ ಮಾಡಿದ್ದೀರಿ? ಯಾರು ಬಡವರಿದ್ದಾರೆ ಅವರು ಕೂಡ 3 ಹೊತ್ತು ಊಟ ಮಾಡಲಿ, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದ್ರೆ ಜಪ್ಪಯ್ಯ ಅಂದ್ರು. ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಮಾಡಲಿಲ್ಲ. ನಾನು ಅದಕ್ಕೆ ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಕೆಜಿ ಕೊಡ್ತಾ ಇದ್ದಾರೆ, ಇನ್ನ 5 ಕೆಜಿ ಅಡಿಷನಲ್ ಆಗಿ ಕೊಡ್ತೀವಿ ಅಂತೇಳಿ ನಮ್ಮ 2ನೇ ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ ಮೇಲೆ
5 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ಡೆಲ್ಲಿ ಸರ್ಕಾರವನ್ನ ಕೇಳಿದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಪ್ಕೊಂಡ್ರು. ಆದರೆ ಪಿಯೂಷ್ ಗೋಯಲ್ ಕೇಂದ್ರದ ಆಹಾರ ಮಂತ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಳಿ ಅಕ್ಕಿ ಕೊಡಬೇಡಿ ಅಂತೇಳಿ ನಮಗೆ ಅಕ್ಕಿ ಕೊಡಿಸ್ಲಿಲ್ಲ. ನೀವು ತಿಳ್ಕೋಬೇಕು ಇವ್ರ ಉದ್ದೇಶ ಏನು. ನಾವು ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅದನ್ನು ಕೊಡಬಾರ್ದಾಗ ಮಾಡಿದ್ರಲ್ಲ. ಈ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ನೀವು ಬೆಂಬಲಿಸಬೇಕಾ? ಬಡವರು ಬೆಂಬಲಿಸಬೇಕಾ? ಆದರೂ ಕೂಡ ಅಕ್ಕಿ ಕೊಡಲಿಲ್ಲ ಅಂತಂದ್ರೂ ಕೂಡ ನಾವು ಹಣ ಕೊಡೋಣ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಬ್ಬರಿಗೆ 170 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ 170 ರೂಪಾಯಿ. ಇಲ್ಲಿ ಇವತ್ತಿನವರಿಗೆ 4,38,705 ಫಲಾನುಭವಿಗಳಿಗೆ ಸುಮಾರು 160 ಕೋಟಿ 170 ರೂಪಾಯಿ ಪ್ರತಿಯೊಬ್ಬರಿಗೆ 166 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ ಯಾರು 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನು ಬಳಸ್ತಾರೆ ಅವರಿಗೆ ಫ್ರೀ ಕರೆಂಟ್ ಬಿಲ್ ಕೊಡಂಗಿಲ್ಲ. ಅವರು ಫ್ರೀ ಕರೆಂಟ್. ಸಾಮಾನ್ಯವಾಗಿ 100ಕ್ಕೆ 90 ಜನ ಬಡವರು 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನು ಉಪಯೋಗಿಸ್ತಕ್ಕಂಥವ್ರು. 100ಕ್ಕೆ 90 ಜನ. 10% ಮಾತ್ರ ಕೈಗಾರಿಕೆಗಳು ಶ್ರೀಮಂತರು ಉಪಯೋಗಿಸ್ತಕ್ಕಂಥದ್ದು. 100ಕ್ಕೆ 90 ಜನರಿಗೆ ಫ್ರೀ ಕರೆಂಟ್. ಅದರಿಂದ ಸುಮಾರು ಇಲ್ಲಿವರೆಗೆ 4,64,303 ಗ್ರಾಹಕರು ನೋಂದಣಿ ಮಾಡ್ಕೊಂಡಿದ್ದು ಇವರಿಗೆ ಉಚಿತವಾಗಿ 104 ಕೋಟಿ ರೂಪಾಯಿಗಳ ವಿದ್ಯುತ್ ಅನ್ನ ಕೊಟ್ಟಿದ್ದೇವೆ. ಫ್ರೀಯಾಗಿ 104 ಕೋಟಿ ರೂಪಾಯಿಗಳ ವಿದ್ಯುತ್ ಅನ್ನ ಕೊಟ್ಟಿದ್ದೇವೆ. ಆಮೇಲೆ ಗೃಹಲಕ್ಷ್ಮಿ 4,49,197 ಮಂದಿ ಮಹಿಳೆಯರು ನೋಂದಾಯಿಸಿಕೊಂಡಿದ್ದು ಇವರಿಗೆ ತಿಂಗಳಿಗೆ 2,000 ರೂಪಾಯಿನಂತೆ ಇಲ್ಲಿವರೆಗೆ 512 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಇದು ಮಂಡ್ಯ ಜಿಲ್ಲೆದ ಮಾತ್ರ ನಾನು ಹೇಳ್ತಾ ಇರೋದು. 512 ಕೋಟಿ. ಆಮೇಲೆ ಯುವ ನಿಧಿ ಸುಮಾರು 3,148 ಅರ್ಜಿಗಳು ನೋಂದಣಿಯಾಗಿದ್ದು 22 ಲಕ್ಷ ರೂಪಾಯಿಗಳನ್ನ 745 ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದ್ದೀವಿ. ಈ ತರ ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು ಇವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ, ನಿರುದ್ಯೋಗದ ಸಮಸ್ಯೆಯಿಂದ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗಿ, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ, ಗೊಬ್ಬರದ ಬೆಲೆ ಏರಿಕೆಯಾಗಿ ಇವತ್ತು ಬಡವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕು. ಎಲ್ಲ ಜಾತಿ ಬಡವರಿಗೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಕ್ಷಗಳು. ಈ ಬಿಜೆಪಿಯವರು ಹೇಳ್ತಾರಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕುಹುಕವಾದಂಥ ಮಾತುಗಳನ್ನು ಆಡ್ತಾರಲ್ಲ, ಬಿಜೆಪಿ ಬಡವರಿಗೆ ತಲುಪ್ತಾ ಇಲ್ವಾ? ಬಿಜೆಪಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ವ? ನಾವು ಯಾವುದೇ ಪಕ್ಷದ ಬಡವರು ಇರಲಿ, ಯಾವುದೇ ಜಾತಿ ಬಡವರು ಇರಲಿ, ಯಾವುದೇ ಧರ್ಮದ ಬಡವರು ಇರಲಿ, ಎಲ್ಲ ಜಾತಿ ಬಡವರಿಗೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಸುಮಾರು
4 ಕೋಟಿ 60 ಲಕ್ಷ 4 ಕೋಟಿ 60 ಲಕ್ಷ ಇವತ್ತು ಎಲ್ಲ ಜನರಿಗೆ ಉಚಿತವಾಗಿ ಈ ಫಲಾನುಭವಿಗಳು ಈ ಎಲ್ಲ ಗ್ಯಾರಂಟಿಗಳು ತಲುಪ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. 4 ಕೋಟಿ 60 ಲಕ್ಷ. ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ. ಮುಂದಿನ ವರ್ಷ ಬಜೆಟ್ನಲ್ಲಿ ನಾನು ಘೋಷಣೆ ಮಾಡಿದ್ದೀನಿ 52,009 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹೀಗೆ ಎಲ್ಲ ಫಲಾನುಭವಿಗಳನ್ನು ಕೂಡ ಬಡವರಿಗೆ, ದಲಿತರಿಗೆ, ಈ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಮಂಡ್ಯ ಜಿಲ್ಲೆ ಒಂದೇ ಅಷ್ಟೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಿಗೆ ಈ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಮೈಸೂಗರ್ ಕಾರ್ಖಾನೆ ನಮಗೆ ಚಲುವರಾಯಸ್ವಾಮಿ ಬಂದು ಹೇಳಿದ್ರು, ಮೈಸೂಗರ್ ಕಾರ್ಖಾನೆ ಬಹಳ ನಷ್ಟದಲ್ಲಿದೆ, ಅದು ಸರಿಯಾಗಿ ರೈತರಿಗೆ ಕಬ್ಬು ಅರಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೂಡಲೇ ನಾನು 50 ಕೋಟಿ ಬಿಡುಗಡೆ ಮಾಡಿದೆ. 50 ಕೋಟಿ 25 ಕೋಟಿ ಕೇಳಿದ್ದು ನೀನು 25 ಕೋಟಿ ಕೇಳಿದ್ರು, 50 ಕೋಟಿ ಬಿಡುಗಡೆ ಮಾಡಿದೆ. ಈ ವರ್ಷ ಬಜೆಟ್ನಲ್ಲಿ ಈಗಿರ್ತಕ್ಕಂಥ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮಣ್ಣಿನ ಮಕ್ಕಳು ಮಾಡಿದ್ರ? ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಿದವರು ಮಣ್ಣಿನ ಮಕ್ಕಳಲ್ಲ, ಯಾರು ಏನೂ ಮಾಡದೇನೆ ಮಣ್ಣಿನ ಮಕ್ಕಳು. ಅದರಿಂದ ಇವತ್ತು ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇಲ್ಲಿ ವಿಸಿ ಎಂತ ವಿಸಿ ಫಾರಂ ಅಲ್ಲಿ ಚಲುವರಾಯಸ್ವಾಮಿ ಅಲ್ಲೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಇದು ಮಂಡ್ಯ ರೈತರ ಜಿಲ್ಲೆ. ಇದು ಯಾಕಂದ್ರೆ ಇಲ್ಲಿ ರೈತರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ರಾಗಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ಸಮಗ್ರ ಕೃಷಿ ಆಗಬೇಕು. ಅದಕ್ಕೆ ಚಲುವರಾಯಸ್ವಾಮಿಗೆ ನಾನು ಮಂಡ್ಯ ಗಂಡು ಬೆಟ್ಟದ ನೆಲ, ರೈತರ ಜಿಲ್ಲೆ, ಅದಕ್ಕೋಸ್ಕರ ಕೃಷಿ ಇಲಾಖೆ ತಗೊಳಪ್ಪ ಅಂತ ಹೇಳಿ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಅವಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಗೂಬೆ ಕುಳಿಸೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಅದೇನೂ ನಡೀಲಿಲ್ಲ. ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಿನ್ನ ಮೇಲೆ ರೈತರ ಮಕ್ಕಳು ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಬರಗಾಲ ಬಂದ್ರು ಕೃಷಿ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಏನೋ ಆಗಲಿ ನೋಡ್ತಿದ್ದೀವಿ ನೇತೃತ್ವದಲ್ಲಿ. ಆಮೇಲೆ ಒಂದ್ ದಿವಸ ಗೊಬ್ಬರ ಇಲ್ಲ ಅಂದಿಲ್ಲ, ಒಂದ್ ದಿವಸ ಇಷ್ಟೆಲ್ಲ ಆದ್ರೂ ಕೂಡ ಒಂದಿನ ಬೀಜ ಇಲ್ಲ ಅಂತ ಆಗ್ಲಿಲ್ಲ, ಒಂದಿನ ಗೊಬ್ಬರ ಇಲ್ಲ ಅಂತ ಆಗ್ಲಿಲ್ಲ. ಮಂಡ್ಯ ಜಿಲ್ಲೆ ಕೃಷಿ ಮಂತ್ರಿ ಇದೆ, ಫಸ್ಟ್ ಟೈಮ್ ಎಲ್ಲ ಕೃಷಿ ಸಲಕರಣೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಎಲ್ಲ ಬರಗಾಲ. ಇವತ್ತು ಕರ್ನಾಟಕದಲ್ಲಿ ಬರಗಾಲ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಂಥ ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿರೋದ್ರಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗಬಾರದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಕೂಡ ನಾವು ಯಾವ ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ. ಕೃಷಿ ಇಲಾಖೆ ಇನ್ಶೂರೆನ್ಸ್ ಇಲಾಖೆಯಿಂದ ಈಗಾಗಲೇ 600 ಕೋಟಿ ಕೊಟ್ಟಾಗ್ಬಿಟ್ಟಿದೆ. ಇನ್ನ 800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. 33,25,000 ರೈತರಿಗೆ
33,25,000 ರೈತರಿಗೆ 631 ಕೋಟಿ ರೂಪಾಯಿಗಳನ್ನು 2,000 ರೂಪಾಯಿ ಅವರಿಗೆ ಜಮಾ ಮಾಡಿದ್ದೀವಿ. 2,000 ರೂಪಾಯಿ ಅವರಿಗೆ ಜಮಾ ಮಾಡಿದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಒಟ್ಟು ಒಂದು ಬಿಜೆಪಿಯವರು ಜೆಡಿಎಸ್ನವರು ಈಗ ಏನು ಇದ್ದಕ್ಕಿದ್ದಲೇ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ. ಜೆಡಿಎಸ್ನವರಿಗೆ ಇದ್ದಕ್ಕಿದ್ದಲೇ ಪ್ರೀತಿ. ಏನ್ ಬಿಜೆಪಿಯವರು ಹೇಳ್ತಾರೆ ಅದಕ್ಕೆ ಇವರು ತಾಳ ಹಾಕ್ತಾರೆ, ಜೆಡಿಎಸ್ನವರು ತಾಳ ಹಾಕ್ತಾರೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡ್ತಾರೆ, ಆದರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಸತ್ಯನ ಅರ್ಥ ಮಾಡ್ಕೊಳ್ದೇನೆ, ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡದೇನೆ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ನಾವು ನಿಮ್ಮ ಪರ ಇದ್ದೀವಿ, ಮಂಡ್ಯ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ, ಇವತ್ತು ನೀರಾವರಿಗೂ ಕೂಡ ನಮ್ಮ ಡಿ.ಕೆ. ಶಿವಕುಮಾರ್ ಇಲ್ಲೇ ನೀರಾವರಿ ಮಂತ್ರಿ ಇದ್ದಾರೆ. ಅನೇಕ ವಿಶ್ವೇಶ್ವರಯ್ಯ ನಾಲಾ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಲೆಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 500 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆನೂ ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಮಳವಳ್ಳಿ, ಶ್ರೀರಂಗಪಟ್ಟಣ, ಆಮೇಲೆ ನಮ್ಮ ಎಲ್ಲಿಯವನು ನೀನು ಮಾತಾಡದೆ ಕೂತಿದ್ದಿಲ್ಲಯ್ಯ, ಮದ್ದೂರು, ಇವನಿಗೆ 120 ಕೋಟಿ, ರವಿ 120 ಕೋಟಿ, ಯಾರಿಗೆ? ನರೇಂದ್ರ ಸ್ವಾಮಿ. ಎಲ್ಲ ನೀರಾವರಿ ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೈ ಬಿಡಲ್ಲ. ದಯಮಾಡಿ ಯಾರು ಏನಾರ ಹೇಳಿ, ಅವರು ಜೊತೆಗಾರೂ ಬರಲಿ, ಬೇರೆ ಯಾರೂ ಬರಲಿ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡನ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು. ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಂಡ್ಯ ಜನ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಆಗ್ಬೋದಾ? ನಿಮ್ಮೆಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು. ಫಲಾನುಭವಿಗಳಿಗೆ ಆದೇಶ ಪತ್ರವನ್ನ ಸ್ವೀಕಾರ ಮಾಡೋದು. ಮಂಡ್ಯ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆಯನ್ನ ಘೋಷಣೆ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ